ನೋಡಿ, ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಈಗ ಕತ್ತಲೆ ಕೋಣೆಯಲ್ಲೇ ಮುದ್ದೆ ಮುರಿತಿರೋ ಪ್ರಜ್ವಲ್ ರೇವಣ್ಣ ಒಂದು ಕಡೆ, ಆದರೆ ಹೊರಗಡೆ ಸಾಕ್ಷಿ ಹೇಳುವವರ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ ಅವರ ಬೆಂಬಲಿಗರು. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಈಗ ಕತ್ತಲೆ ಕೋಣೆಯಲ್ಲಿ ಮುದ್ದೆ ಮುರಿತಿರೋ ಪ್ರಜ್ವಲ್ ರೇವಣ್ಣ ಒಂದು ಕಡೆ, ಆದರೆ ಹೊರಗಡೆ ಪ್ರಜ್ವಲ್ ಬೆಂಬಲಿಗರಿಂದ ಅಟ್ಟಹಾಸ ಮೆರೆಯಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕ್ತಾ ಇದ್ದಾರಂತೆ ಅವರ ಬೆಂಬಲಿಗರು. ಹೊರಗೆ ಸಾಕ್ಷಿಗೆ ಬೆದರಿಕೆ ಹಾಕುತ್ತಿರುವಂತಹ ಪ್ರಜ್ವಲ್ ಗ್ಯಾಂಗ್. ಪ್ರಜ್ವಲ್ ರೇವಣ್ಣ ಬೆಂಬಲಿಗರಿಂದ ಸಾಕ್ಷಿಗೆ ಬೆದರಿಕೆ ಹಾಕಲಾಗ್ತಾ ಇದೆ. ಪ್ರಜ್ವಲ್ ಗ್ಯಾಂಗ್ನಿಂದ ಮೊಬೈಲ್ ಕಸಿದು ಬೆದರಿಕೆ ಹಾಕಲಾಗಿದೆ. ಪ್ರಜ್ವಲ್ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ. ಇದರ ಮಧ್ಯೆ ಅವರ ಬೆಂಬಲಿಗರು ಹೊರಗಡೆ ಹಾರಾಟ ನಡೆಸಿದ್ದಾರೆ. ಈಗ ಸಾಕ್ಷಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಇದಾಗಿತ್ತು. ಸದ್ಯ ಜೈಲು ವಾಸವನ್ನ ಅನುಭವಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಅಪರಾಧಿ ಸ್ಥಾನದಲ್ಲಿ. ಪ್ರಕರಣ ಸಂಬಂಧ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ನೋಡಿ, ಮೊನ್ನೆ ಮೊಬೈಲ್ ಪ್ರಕರಣ ಆಯಿತು. ಜೈಲಲ್ಲಿ ಯಾವ ರೀತಿ ಮೊಬೈಲ್ ಬಂತು, ಹೇಗೆ ಬಂತು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆ ಕೂಡ ನಡೆಸಿದ್ದಾರೆ. ಇನ್ನು ಮೊಬೈಲ್ ಯಾರು ಕೊಟ್ಟರು ಅನ್ನೋದು ಕೂಡ ಆ ಒಂದು ಆರೋಪಿ ನವೀನ್ ಕೂಡ ಸಿಕ್ಕಿದ್ದ. ಅದಾದ ನಂತರದಲ್ಲಿ ಸಕ್ಕ ಡ್ರಿಲ್ ತೆಗೆದುಕೊಂಡ್ರು. ಅವನು ಕೂಡ ಬಾಯ್ಬಿಟ್ಟ, ಮೊಬೈಲ್ ಯಾಕೆ ಕೊಟ್ಟೆ ಏನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ ಪೊಲೀಸರಿಗೆ. ಅದಾದ ನಂತರದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ಒಂದು ಈ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಾ ಹೋಗ್ತಾ ಇದೆ. ಮತ್ತೊಂದು ಕಡೆ ಜೈಲಲ್ಲೇ ಕೂತ್ಕೊಂಡು ತಮ್ಮ ವಿರುದ್ಧ ಸಾಕ್ಷಿ ಹೇಳುವವರಿಗೆ ಈಗ ಧಮಕಿ ಹಾಕ್ತಾ ಇದ್ದಾರಂತೆ ಅವರ ಬೆಂಬಲಿಗರು ಅನ್ನೋದು ತಿಳಿದು ಬರ್ತಾ ಇದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬೆಂಬಲಿಗರಿಂದ ಈಗ ಸಾಕ್ಷಿಗೆ ಬೆದರಿಕೆ ಹಾಕಲಾಗ್ತಾ ಇದ್ದು, ಪ್ರಜ್ವಲ್ ಗ್ಯಾಂಗ್ನಿಂದ ಮೊಬೈಲ್ ಕಸಿದು ಬೆದರಿಕೆ ಹಾಕ್ತಾ ಇದ್ದಾರಂತೆ. ಹೊರಗಡೆ ತಮ್ಮ ಬೆಂಬಲಿಗರಿಂದ ಈಗ ಒಂದು ಹಾರಾಟ, ಒಂದು ಗುದ್ದಾಟ ನಡೆದಿದೆ. ಈಗ ಸಾಕ್ಷಿದಾರರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಈಗ ಟ್ರಯಲ್ ವೇಳೆ ಸಾಕ್ಷಿಗೆ ಮಹಿಳೆಗೆ ಬೆದರಿಕೆ ಹಾಕಲು ಮುಂದಾಗಿದ್ದಾರೆ. ಪ್ರಕರಣದ 4ನೇ ಸಾಕ್ಷಿ ಮಹಿಳೆಗೆ ಪ್ರಜ್ವಲ್ ಗ್ಯಾಂಗ್ ಬೆದರಿಕೆ ಹಾಕಲಿಕ್ಕೆ ಮುಂದಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷಿ ಹೇಳದಂತೆ ವಾರ್ನ್ ಮಾಡಿದ್ದಾರಂತೆ ಅವರ ಬೆಂಬಲಿಗರು. ಇದೇ ರೀತಿ ಸಾಕಷ್ಟು ಬಾರಿ ಬೆದರಿಕೆ ಹಾಕಲಾಗಿದೆ ಅಂತೆ. ಆದರೂ ಕೂಡ ಮಹಿಳೆ ಧೃತಿಗೆಡಲಿಲ್ಲ. ಈಗ ಮತ್ತೆ ಪ್ರಜ್ವಲ್ ಬೆಂಬಲಿಗರಿಂದ ಅದೇ ದುರ್ನಡತೆ ಆಗಿದೆ. ಈ ಸಂಬಂಧ ಸಿಐಡಿ ಎಡಿಜಿಪಿಗೆ ನ್ಯಾಯಾಲಯ ಸೂಚನೆ ಕೂಡ ನೀಡಿದೆ. ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸಬೇಕು ಅಂತ ಕೋರ್ಟ್ ಕೂಡ ಆದೇಶವನ್ನು ನೀಡಿದೆ. ಅಲ್ಲದೆ ಮಹಿಳೆ ಹಾಗೂ ಮಹಿಳೆ ಮಗನ ಭದ್ರತೆಗೆ ಸೂಚನೆ ಕೂಡ ನೀಡಲಾಗಿದೆ. ನೋಡಿ, ಒಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರು ಈಗ ಮಹಿಳೆಗೆ ಬೆದರಿಕೆ ಹಾಕ್ತಾ ಇದ್ದಾರಂತೆ. ಮೊಬೈಲ್ ಕಸಿದು ಟ್ರಯಲ್ ವೇಳೆ ಸಾಕ್ಷಿಗೆ ಮುಂದಾಗಿದ್ದಾರಂತೆ. ಈಗಾಗಲೇ ನೋಡಿ, ಈ ವಿಐಪಿಗಳಿಗೆ ಯಾರು ಈ ಬಲಿಷ್ಠರಾಗಿರ್ತಾರೆ, ಸಮರ್ಥರಾಗಿರ್ತಾರೆ, ಅವರಿಗೆ ಬೇಲ್ ಕೊಡಬಾರ್ದು ಅಂತ ಹೇಳುತ್ತಲ್ಲ ಕೋರ್ಟು, ಅವರು ಹೊರಗಡೆ ಇದ್ರೆ ಅವ್ರ ಬೆಂಬಲಿಗರಿಂದಲೂ ಕೂಡ ಇಲ್ಲಿ ಬೆದರಿಕೆಗಳು ಆಗಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ನೋಡಿ. ಮತ್ತೆ ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಏನ್ ನಡೀತಾ ಇದೆ, ಅದಕ್ಕೆ ಸಾಕ್ಷಿಯ ಟ್ರಯಲ್ ಕೂಡ ಈಗ ನಡೀತಾ ಇರುವಂತದ್ದು. ಸೊ ಹೀಗಾಗಿ ಸಾಕ್ಷಿ ಹೇಳಕ್ಕೆ ಮುಂದಾದವ್ರಿಗೆ ಬೆದರಿಕೆಗಳನ್ನ ಹಾಕಲಾಗ್ತಾ ಇದೆ. ಈ ರೀತಿಯಾಗಿ ನಡೀತಾ ಇರುವಂತದ್ದು ಹೊರಗಡೆ ನಮಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ನೋಡಿ, ಪ್ರಜ್ವಲ್ ಈ ಮೊಬೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಫೋನ್ ಏನ್ ಬಳಸ್ತಾ ಇದ್ರು, ಸೆಲ್ ಫೋನ್ ಅನ್ನ, ಇದೆಲ್ಲವೂ ಕೂಡ ಈಗ ಮತ್ತೆ ಸುದ್ದಿ ಆಗಿದ್ರು. ಯಾಕಂದ್ರೆ ಜೈಲಿನಲ್ಲಿ ಮುದ್ದೆ ಮುರಿತಾ ಇಲ್ಲ, ವಿಐಪಿಯ ಐಷಾರಾಮಿ ಜೀವನವನ್ನ ಅಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಬಟ್ ನಾವು ಯಾವಾಗ್ಲೂ ಹೇಳ್ತೀವಿ, ಪರಪ್ಪನ ಅಗ್ರಹಾರದಲ್ಲಿದ್ದಂಥ ಕೈದಿಗಳಿಗೆ ಒಂದು ರೀತಿಯಾಗಿ ಇಲ್ಲಿ ಜೈಲು ವಾಸ ಇರಲ್ಲ, ರೆಸಾರ್ಟ್ ರೀತಿಯಲ್ಲಿ ಫೀಲ್ ಮಾಡ್ತಾರೆ ಅಂತ. ಯಾಕಂದ್ರೆ ಅಷ್ಟು ರೀತಿಯಾಗಿ ಸೌಕರ್ಯ ಸಿಗುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಒಂದ್ ಕಡೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದಲ್ಲ ಸುದ್ದಿಗಳು ಹೊರಗಡೆ ಬರ್ತಾ ಇದಾವೆ. ಈಗ ಮತ್ತೊಂದು, ಈಗ ಸಾಕ್ಷಿಗಳ ಟ್ರಯಲ್ ನಡೀತಾ ಇದೆ, ಬಟ್ ಅಲ್ಲಿ ಬೆದರಿಕೆ ಹಾಕಲಾಗ್ತಾ ಇದೆ ಪ್ರಜ್ವಲ್ ಗ್ಯಾಂಗ್ ನಿಂದ ಅನ್ನುವಂತ ಸುದ್ದಿ. ಸೊ ಇನ್ನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ರೇಣುಕಾ, ಅಂದ್ರೆ ಪ್ರಜ್ವಲ್ ರೇವಣ್ಣ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2ನೇ ಪ್ರಕರಣದ ಒಂದು ಟ್ರಯಲ್ ಸಹ ಒಂದು ಸೆಷನ್ಸ್ ಕೋರ್ಟ್ ನಲ್ಲಿ ಆರಂಭ ಆಗ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಒಂದು ಟ್ರಯಲ್ ಕೋರ್ಟ್ ನಲ್ಲಿ ಏನೋ ಒಂದು ಮಹಿಳೆ ಒಬ್ರು ಏನು ಸಾಕ್ಷಿ ಹೇಳಕ್ಕೆ ಒಂದು ಕೋರ್ಟ್ಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಷ್ಟು ಜನ ಬೆಂಬಲಿಗರು, ಪ್ರಜ್ವಲ್ ರೇವಣ್ಣ ಬೆಂಬಲಿಗರು ಮಹಿಳೆಯ ಮೊಬೈಲ್ ಅನ್ನು ಕಸಿದುಕೊಂಡು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರೋದು ಬೆಳಕಿಗೆ ಬಂದಿರುವಂತದ್ದು. ಈ ಬಗ್ಗೆ ತನಿಖೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಡೈರೆಕ್ಷನ್ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ನಲ್ಲಿ ಅವರು ಕನ್ವಿಕ್ಷನ್ ಅನ್ನ
ರೇವಣ್ಣ ಆಗಿ ಒಂದು ಜೈಲಲ್ಲಿ ಇರುವಂತದ್ದು. ಮತ್ತೊಂದು 2ನೇ ಕೇಸಲ್ಲಿ ಈಗ ಅವರು ಟ್ರಯಲ್ ಅನ್ನ ಫೇಸ್ ಮಾಡ್ತಾ ಇರುವಂತದ್ದು. ನಿನ್ನೆ ಪ್ರಜ್ವಲ್ ರೇವಣ್ಣ ಟ್ರಯಲ್ಗೆ ಆಗಿ ಕ್ರಾಸ್ ಒಂದು ಕೋರ್ಟ್ಗೆ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಹ ಅವ್ರ ಬೆಂಬಲಿಗರು ಯೂಶಲಿ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಹಿಳೆಯೊಬ್ರು ಏನೋ ಒಂದು ಪ್ರಕರಣದ ಟ್ರಯಲ್ ಅನ್ನ ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಮಹಿಳೆ ಸಹ ಬಂದಿದ್ರು. ಆ ಸಂದರ್ಭದಲ್ಲಿ ಮಹಿಳೆಗೆ ನೀವು ಸಾಕ್ಷಿಗಳನ್ನ ಹೇಳ್ಬಾರ್ದು ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಹಿಳೆ ಒಂದು ಕೋರ್ಟ್ ಗಮನಕ್ಕೆ ತಂದಿರುವಂತದ್ದು. ಸೊ ಕೋರ್ಟ್ ಸಹ ಈ ಬಗ್ಗೆ ಒಂದು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಮಾಹಿತಿ ಪಡ್ಕೊಂಡ ತಕ್ಷಣ ನಂತರ ಏನು ಯಾರೋ ಈ ರೀತಿ ಬೆದರಿಕೆ ಹಾಕಿದ್ದಾರೆ, ಸೊ ಅವರ ವಿರುದ್ಧ ಸೂಕ್ತವಾದ ತನಿಖೆಯನ್ನ ಮಾಡ್ಬೇಕಂತ ಹೇಳ್ಬಿಟ್ಟು CID ADGPಗೆ ಒಂದು ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಅಲ್ಲಿ ನಿನ್ನೆ ಯಾರು ಕೋರ್ಟ್ ಬಳಿ ಬಂದಿದ್ರು, ಯಾರೆಲ್ಲ ವ್ಯಕ್ತಿಗಳು ಬಂದಿದ್ರು ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ಇದೀಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಏನಂದ್ರೆ ಈಗ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ. ಹಾಗಾಗಿ ಮತ್ತೆ ಏನಾದ್ರು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಏನಾದ್ರು ಬೇರೆ ಒಂದು ಕೇಸ್ ಆಗುತ್ತಾ, ಅಥವಾ ಅವ್ರ ಬೆಂಬಲಿಗರ ವಿರುದ್ಧ ಏನಾದ್ರು ಕೇಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ ವನಿತಾ. ಅರುಣ್.